ಹಾಯ್ ಗೈಸ್, ನಾವಿವತ್ತು VAO PDO ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಅಂತಹ ನಮ್ಮ ಕರ್ನಾಟಕ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕರ್ನಾಟಕವನ್ನು ಆಡಳಿತದ ದೃಷ್ಟಿಯಿಂದ ಪ್ರಮುಖವಾಗಿ 4 ವಿಭಾಗವಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವಪ್ಪ ಅಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಹಾಗೂ ಕಲಬುರಗಿ. ಈ ರೀತಿಯಾಗಿ 4 ವಿಭಾಗಗಳಾಗಿ ವಿಂಗಡಿಸಿದರೆ ನಾವಿವತ್ತು ಪ್ರಮುಖವಾಗಿ ಮೊದಲನೇ ವಿಭಾಗವಾದಂತಹ ಬೆಂಗಳೂರು ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿರೋದನ್ನು ನಾವು ನೋಡಬಹುದು. ಅವುಗಳು ಯಾವ್ಯಾವು ಅಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ರಾಮನಗರ, ಕೋಲಾರ. ಈ ರೀತಿಯಾಗಿ 9 ಜಿಲ್ಲೆಗಳಿರೋದನ್ನು ನಾವು ನೋಡಬಹುದು. ಈ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಾಗಿದೆ. ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ಇರೋದನ್ನು ನಾವು ನೋಡಬಹುದು. ಈ ಒಂದು ಬೆಂಗಳೂರು ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಗಂಗಮನೆತನ. ಈ ಗಂಗಮನೆತನದವರು ಕುವಲಾಲಪುರ ಅಥವಾ ಈಗಿನ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಇವರ ನಂತರ ಅಂದರೆ ಗಂಗರ ನಂತರ ಬೆಂಗಳೂರು ವಿಭಾಗವನ್ನು ಆಳಿದಂತಹ ರಾಜಮನೆತಗಳು ಯಾವ್ಯಾವು ಅಂದರೆ ಯಾವ್ಯಾವು ಅಂದರೆ ಚೋಳರು, ಹೊಯ್ಸಳರು, ವಿಜಯನಗರ, ಮರಾಠರು, ಮೈಸೂರು ಒಡೆಯರು ಮತ್ತು ವಿಜಯನಗರ ಆದಿಲ್ ಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾರೆ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ಸಹ ಈ ಒಂದು ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ನಡೆಸ್ತಿದ್ರು. ಅವರು ಆಳುತ್ತಿದ್ದ ಪ್ರದೇಶವನ್ನು ನಾವು ಪಾಳೆಪಟ್ಟುಗಳು ಎಂದು ಕರೆಯುತ್ತಿದ್ರು. ಏನಂತ ಕರೀತಾ ಇದ್ರು? ಪಾಳೆಪಟ್ಟುಗಳು ಅಂತ ಕರೀತಿದ್ರು. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಈ ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದುಕೊಂಡು ಇವರಿಗೆ ಕಪ್ಪ ಕಾಣಿಕೆಯನ್ನು ನೀಡ್ತಿದ್ರು. ಇವರು ಆಳುತ್ತಿದ್ದ ಪ್ರಮುಖ ಪಾಳೆಪಟ್ಟುಗಳು ಯಾವ್ಯಾವು ಅಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವುಗಳಾಗಿದ್ದರು. ಸೊ ಹೀಗೆ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೀವಿ. ನಾವು ಮುಂದಿನ ತರಗತಿಯಲ್ಲಿ ಈ ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ.